ನಮಸ್ಕಾರ ವೀಕ್ಷಕರೇ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಇದೇ ಮೇ 18ನೇ ತಾರೀಕು ರಾಹು ಕೇತು ಸ್ಥಾನ ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಮೀನ ರಾಶಿಯಿಂದ ಕುಂಭ ರಾಶಿಗೆ ರಾಹು ಪ್ರವೇಶ ಮಾಡ್ತಾ ಇದ್ರೆ, ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಕೇತು ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆ ಅಂತಂದ್ರೆ ಸಿಂಹ ರಾಶಿ ಹಾಗೇನೆ ಕುಂಭ ರಾಶಿ ಮೇಲೆ ಮಾತ್ರ ಒಂದಷ್ಟು ಎಫೆಕ್ಟ್ ಇರುತ್ತಾ, ಒಂದಷ್ಟು ಚೇಂಜಸ್ ಆಗುತ್ತಾ, ಅಥವಾ ಬೇರೆ ರಾಶಿಗಳ ಮೇಲೂ ಕೂಡ ಏನಾದರೂ ಎಫೆಕ್ಟ್ ಉಂಟಾಗಬಹುದಾ? ಒಳಿತಾ ಕೆಡುಕ? ಯಾವ ನಿಟ್ಟಿನಲ್ಲಿ ಈ ಬದಲಾವಣೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರು, ಪ್ರತ್ಯಂಗಿರಾ ದೇವಿಯ ಆರಾಧಕರಾಗಿರುವ ಡಾಕ್ಟರ್ ಮಹರ್ಷಿ ಗುರೂಜಿ. ವೆಲ್ಕಮ್ ಮಾಡೋಣ ಕಾರ್ಯಕ್ರಮಕ್ಕೆ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ, ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ರಾಹು ಕೇತು ಅಂದ ತಕ್ಷಣ ಎಲ್ರಿಗೂ ಕೆಡುಕೆ ಜಾಸ್ತಿ ಅನ್ನೋ ಥರದ ಭಯದಲ್ಲಿರ್ತಾರೆ. ಹೇಗೆ ಶನಿ ದೆಸೆ 7.5 ಅಂತ ಬಂದಾಗ ಒಂದಷ್ಟು ಭಯ ಪಡ್ತಾರೋ, ಅದೇ ರೀತಿ ರಾಹುಕೇತು ವಿಚಾರದಲ್ಲೂ ಭಯ ಸಹಜವಾಗೇ ಇರುತ್ತೆ. ಈಗ ಬದಲಾವಣೆ ಅಂತ ಬಂದಾಗ ಈ ಮೇ 18ನೇ ತಾರೀಕು ಬೇರೆ ರಾಶಿಗಳಿಗೆ ಪ್ರವೇಶ ಮಾಡ್ತಾ ಇದೆ ಅನ್ನೋದಾದ್ರೆ ಏನು ಬದಲಾವಣೆಗಳಾಗಬಹುದು? ಇದೇ 18ನೇ ತಾರೀಕು ಮೇ ತಿಂಗಳಲ್ಲಿ ರಾಹುಕೇತು ಬದಲಾವಣೆ. ಈಗಾಗಲೇ ರಾಹು ಬಂದು ಮೀನ ರಾಶಿಯಲ್ಲಿರುವಂಥದ್ದು ನಾವು ನೋಡ್ತಾ ಇದ್ವಿ. ಈ ಮೀನ ರಾಶಿಯಿಂದ ಕುಂಭ ರಾಶಿಗೆ ಬದಲಾವಣೆ ಆಗ್ತದೆ. ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಕೇತು ಬದಲಾವಣೆ ಆಗ್ತಾ ಇದೆ. ಇದರಿಂದ ಕೆಲವು ರಾಶಿಯವರಿಗೆ ಫಲಗಳು, ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ, ಕೆಲವರಿಗೆ ಒಳ್ಳೆ ಫಲಗಳನ್ನು ಕೊಡಲಿಕ್ಕೆ ಇರುತ್ತೆ. ಈ ರಾಹುಕೇತುಗಳು ಅಂದಿದ ತಕ್ಷಣವೇ ನಾವು ಯಾವಾಗಲೂ ಛಾಯಾಗ್ರಹಗಳು ಅಂತ ಹೇಳ್ತೀವಿ. ಗ್ರಹಗಳಂತ ನಾವು ಮೆನ್ಷನ್ ಮಾಡೋಕ್ಕಾಗೋದಿಲ್ಲ. ಛಾಯೆಯ ಪ್ರಭಾವ ಬೀಳುವಂಥದ್ದು ಇರುತ್ತೆ. ಗ್ರಹಣ ಟೈಮು ಹೆಚ್ಚು ಇದು ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಅದರಲ್ಲಿ ರಾಹು ಮತ್ತು ಕೇತುವಿನ ದೃಷ್ಟಿಕೋನಗಳು ಹೇಗಿರುತ್ತೆ ಅನ್ನುವಂಥದ್ದು, ಮತ್ತು ಇದನ್ನು ಯಾಕೆ ಹೆಚ್ಚು ರಾಹುಕೇತುಗಳನ್ನು ನಾವು ಈ ಪ್ರಭಾವ ಮನುಷ್ಯರ ಮೇಲೆ ಬೀಳುತ್ತೆ ಅನ್ನುವಂಥದ್ದು ನೋಡೋದಾದರೆ 18 ತಿಂಗಳಿಗೆ ಒಮ್ಮೆ ಬದಲಾವಣೆ ಆಗುವಂಥದ್ದು. ನಾವು ಗುರು ಬದಲಾವಣೆ ವಿಚಾರದಲ್ಲಿ ವರ್ಷಕ್ಕೊಂದ್ಸತಿ ಬದಲಾವಣೆ ಆದರೆ, ಶನಿ 2.5 ವರ್ಷಕ್ಕೊಂದ್ಸತಿ ಬದಲಾವಣೆ ಆಗುತ್ತೆ, ರವಿ ತಿಂಗಳಿಗೆ ಒಂದ್ಸತಿ ಬದಲಾವಣೆ ಆಗುತ್ತೆ. ಆದರೆ ರಾಹುಕೇತು 18 ತಿಂಗಳ ಕಾಲ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ರಾಹು ಕೇತುವಿನ ಗುಣಲಕ್ಷಣಗಳು ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಯಾವುದೇ ಗ್ರಹಗಳು ಪ್ರದಕ್ಷಿಣ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಈ 12 ರಾಶಿಗಳಲ್ಲಿ. ಆದರೆ ರಾಹುಕೇತುಗಳು ಅಪ್ರದಕ್ಷಿಣೆ ರೀತಿಯಲ್ಲಿ ಹೋಗ್ತಾ ಇದೆ. ಈಗ ಆಗಿದ್ದ ಕೆಲಸನೂ ಹಾಗೇನೆ. ಈಗ ಪ್ರದಕ್ಷಿಣೆ ಅಂತ ಹೇಳಿದ್ರೆ, ಈಗ ಮೀನ ರಾಶಿಯಲ್ಲಿ ರಾಹು ಇರೋದು ಮೇಷರಾಶಿಗೆ ಬರಬೇಕಾಗಿತ್ತು, ಆದರೆ ಅಪ್ರದಕ್ಷಿಣೆಯಾಗಿ ಹೋಗುವಂಥದ್ದು ನಾವು ನೋಡಬಹುದು. ಸೊ ಇದರಿಂದ ಯಾವ ರೀತಿ ಫಲಗಳು ಕೊಡುತ್ತೆ ಅನ್ನುವಂಥದ್ದು ನೋಡಿ. ಯಾವಾಗಲೂ ಅಷ್ಟೇ, ರಾಹುವಿನ ದೃಷ್ಟಿ 7ನೇ ಮನೆ ಇರುತ್ತೆ, ಕೇತುವಿನ ದೃಷ್ಟಿ 7ನೇ ಮನೆ ಇರುತ್ತೆ. ಬೇರೆ ದೃಷ್ಟಿಗಳು ನಾವು ನೋಡ್ತೀವಿ, ಕರ್ಮಸ್ಥಾನ ಅಂತ ಹೇಳ್ತೀವಿ. ಈಗ ಶನಿಯ ದೃಷ್ಟಿ ಅಂದರೆ 3 ರಾಶಿಗಳ ಮೇಲೆ ಬೀಳುತ್ತೆ. ಯಾವ್ಯಾವುದು? 3 ಮತ್ತು 7 10ನೇ ಮನೆಗೆ ಬೀಳುತ್ತೆ ಶನಿ ದೃಷ್ಟಿ. ಆದರೆ ರಾಹು ಮತ್ತು ಕೇತುವಿನ ದೃಷ್ಟಿ 7ನೇ ಮನೆಗೆ ಮಾತ್ರ ಬೀಳುವಂಥದ್ದು ಇರುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ರಾಹುವಿನ ದೃಷ್ಟಿ ಸಿಂಹರಾಶಿಗೆ ಮೇಲೆ ಬೀಳುವಂಥದ್ದು ಇರುತ್ತೆ. ಸಿಂಹರಾಶಿಯವರಿಗೆ ಏನೆಲ್ಲ ಶುಭ ಅಶುಭ ಫಲಗಳನ್ನು ಒಂದು ಲೆಕ್ಕಾಚಾರ ಇದೆ. ಮತ್ತು ಈ ಕೇತು ಸಿಂಹರಾಶಿಯಲ್ಲೇ ಇರೋದ್ರಿಂದ ಕುಂಭರಾಶಿ ಮೇಲೆ ಕೇತುವಿನ ದೃಷ್ಟಿ ಬೀಳುತ್ತೆ. ಮತ್ತು ಕೇತುವಿನ ಕಾರಕಗಳು ಏನೆಲ್ಲ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದು, ಅಂದರೆ ಅದರ ತೀವ್ರತೆ ಹೇಗಿರುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಇರುತ್ತೆ ಜ್ಯೋತಿಷ್ಯದಲ್ಲಿ. ಕೇತು ಯಾವಾಗಲೂ ಅಷ್ಟೇ ವೈರಾಗ್ಯ ಕೊಡ್ತಾನೆ. ಬಿಡು, ಏನು ಕೆಲಸನೋ ಏನೋ ಮಾಡೋಣ ಬಿಡು, ಅಂದರೆ ಯಾವುದ್ರ ಮೇಲೇನೂ ವ್ಯಾಮೋಹ ಇರೋದಿಲ್ಲ, ಇಂಟ್ರೆಸ್ಟೇ ಇರೋದಿಲ್ಲ. ವಿರಕ್ತಿಯನ್ನು ಕೊಡ್ತಾನೆ, ವೈರಾಗ್ಯವನ್ನು ಕೊಡ್ತಾನೆ, ಮತ್ತು ಮುಕ್ತಿಯನ್ನು ಕೊಡುವಂಥ ಗ್ರಹ ಆಗಿರ್ತಾನೆ ಕಾರಕ ಗ್ರಹಗಳಲ್ಲಿ. ಮತ್ತು ಅದ್ರ ಜೊತೆಗೆ ರಾಹು ಏನು ಛಾಯಾಗ್ರಹ ಆಗಿರ್ತಾನೋ ಆತ ಆಸೆ ಆಕಾಂಕ್ಷೆಗಳನ್ನು ಸೃಷ್ಟಿ ಮಾಡ್ತಾನೆ. ಈ ಪ್ರೇಮ ವಿವಾಹಕ್ಕೆ ಒಳಗಾಗೋದು. ಈಗ ನೋಡಿ, ಸಿಂಹರಾಶಿಯವರಿಗೆ ಗುರುಬಲ ಬಂದಿದೆ, ಅಷ್ಟಮ ಶನಿ ನಡೀತಾ ಇದೆ. ಆದರೆ ಯಾವಾಗ ರಾಹುವಿನ ಸಪ್ತಮ ದೃಷ್ಟಿಗೆ ಬೀಳುತ್ತೋ, ಸಪ್ತಮ ಅಂದಿದ ತಕ್ಷಣ ಕಳತ್ರ ಸ್ಥಾನ ಅಂತ ಹೇಳ್ತೀವಿ. 100ಕ್ಕೆ 45% ಪ್ರೇಮ ವಿವಾಹಕ್ಕೆ ಒಳಗಾಗುವಂಥದ್ದು ಸಾಧ್ಯತೆ ಇರುತ್ತೆ. ಅದು ಅವರವರ ಜಾತಕದ ಆಧಾರದ ಮೇಲೆ ಪ್ರೇಮ ವೈಫಲ್ಯ ಉಂಟಾಗಬಹುದು ಅಥವಾ ಪ್ರೇಮ ವಿವಾಹ ಆಗಬಹುದು. ಅದು ಜಾತಕದ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಆದರೆ ಓವರಾಲ್ ಆಗಿ ನಾವು ನೋಡಕ್ಕೆ ಹೋದರೆ, ರಾಹು 7ನೇ ಮನೆಗೆ ಬಿದ್ದಾಗ ಪ್ರೇಮ ವಿವಾಹಕ್ಕೆ ಒಳಗಾಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಸಿಂಹರಾಶಿ. ಅದು ದಶಕಾಲ ಏನಾದ್ರು ನಡೀತಾ ಇದ್ರೂ ಕ್ಯಾಲ್ಕುಲೇಷನ್ ಮಾಡಬಹುದಾಗಿದೆ. ಆದರೆ ಗೋಚಾರ ಫಲ ಅಂತ ಬಂದಾಗ, ಏನು ರಾಹು ಬದಲಾವಣೆ ಕುಂಭರಾಶಿಗೆ ಬರೋದ್ರಿಂದ ಮೇಷರಾಶಿಗೆ ಹೇಗಿರುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ನೋಡಿ. ಯಾವಾಗಲೂ ಅಷ್ಟೇ, ಮೇಷರಾಶಿಗೆ ಭಾಗ್ಯಸ್ಥಾನ ಆಗಿರುತ್ತೆ. ಈಗಾಗಲೇ ರಾಹು 12ನೇ ಮನೆಯಲ್ಲಿ ಇರೋದ್ರಿಂದ ಮೇಷರಾಶಿಯವರಿಗೆ ವ್ಯಯ, ಕಳ್ಕೊಂಡಿರೋದು, ಖರ್ಚುಗಳು ಜಾಸ್ತಿ ಆಗಿರುವಂಥದ್ದು, ಮತ್ತು ಈಗಾಗಲೇ 7.5 ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ತೊಂದರೆ ಅಂತ ಒಂದು ಲೆಕ್ಕಾಚಾರ ಒಂದು ಇದೆ. ಆದರೆ ರಾಹು ಯಾವಾಗ ಲಾಭಸ್ಥಾನಕ್ಕೆ ಬರ್ತಾನೋ, ಈ ಕೆಲವೊಂದೆಲ್ಲ ಲಾಟ್ರಿ ಬರಬಹುದು, ಅಥವಾ ದಿಢೀರ್ ದುಡ್ಡು ಯಾವುದಾದ್ರೂ ಈ ಪಿತ್ರಾರ್ಜಿತ ಆಸ್ತಿ, ಅದು ಎಕ್ಸ್ಪೆಕ್ಟೇ ಇರೋದಿಲ್ಲ, ಬರೋದೇ ಇಲ್ಲ ಅನ್ನೋವಂಥ ಸ್ಥಿತಿಯಲ್ಲಿ ಇರುತ್ತೆ ಯಾವುದಾದ್ರೂ ದುಡ್ಡು, ಅಥವಾ ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಂಬಿಟ್ಟಿರ್ತೀರ, ಅಂಥದ್ದೆಲ್ಲನೂ ದುಡ್ಡು ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದೇ ಮೇಷರಾಶಿಯವರಿಗೆ. ಮತ್ತು ವೃಷಭ ರಾಶಿಯವರಿಗೆ ಏನಾಗುತ್ತೆ, ಈ ರಾಹು
ಕರ್ಮಸ್ಥಾನಕ್ಕೆ ಬರೋದರಿಂದ ಮತ್ತು ಕರ್ಮಸ್ಥಾನ ಅಧಿಪತಿ ಬಂದು ಶನಿ ಆಗಿರೋದ್ರಿಂದ ಯಾವಾಗಲೂ ಅಷ್ಟೇ ನೋಡಿ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಇವತ್ತು ಈ ವೃಷಭ ರಾಶಿಯವರಿಗೆ ನಾನು ಈ ಗುರು ಬದಲಾವಣೆಯಿಂದ ಗುರುಬಲ ಇದೆ, ರಾಜಯೋಗ, ಅಭಿವೃದ್ಧಿ ಮತ್ತು ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಈ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡುವಾಗ ನಿಮ್ಗೆ ತಿಳಿಸಿದ್ದೆ, ನೆನಪಿರಬಹುದು. ಆದರೆ ಯಾವಾಗ ದುಡ್ಡು ಯಥೇಚ್ಛವಾಗಿ ಬರುತ್ತೋ ಅಂತ ಹೇಳಿದ್ರೆ ಕೆಲಸನೂ ಹಾಗೆ ಇರುತ್ತೆ ನೋಡಿ. ಗೋಚಾರ ಮತ್ತು ಗ್ರಹಗಳ ಸ್ಥಿತಿ ಹೇಗೆ ನಮ್ಮ ಮನುಷ್ಯನ ಮೇಲೆ ಅದು ಪ್ರಭಾವ ಬೀಳುತ್ತೆ ಅನ್ನುವಂಥದ್ದು ಇದೇ ಒಂದು ನಿದರ್ಶನ ಅಂತ ಹೇಳ್ಬೋದು. ಯಾವಾಗ ಈ ಕರ್ಮಸ್ಥಾನಕ್ಕೆ ರಾಹು ಬರ್ತಾನೋ ಹಾಸ್ಯಗಳನ್ನು ಹುಟ್ಟಿಸ್ತಾನೆ. ನಾನು ಏನೋ ಒಂದು ಬಿಸ್ನೆಸ್ ಮಾಡಬೇಕು, ಹೊಸ ಬಿಸ್ನೆಸ್ ಮಾಡಬೇಕು, ಅಥವಾ ಏನೋ ಒಂದು ಹೊಸ ಕೆಲಸ, ಈಗಿರುವಂಥ ಕೆಲಸಕ್ಕಿಂತ ಬೇರೆ ಕೆಲಸಕ್ಕೆ ಹೋಗೋಣ, ಅಥವಾ ವಿದೇಶದಲ್ಲಿ ಹೋಗಿ ದುಡಿಯೋಣ, ಅಥವಾ ಈ ಕೆಲಸನೇ ಬೇಡ ಸ್ವಂತ ಬಿಸ್ನೆಸ್ಗೆ ಹೋಗ್ಬಿಡೋಣ, ಈ ಥರ ಆಲೋಚನೆಗಳನ್ನು ಸೃಷ್ಟಿಸುವಂತಹ ಸ್ಥಿತಿಯನ್ನು ಈ ರಾಹು ಕೊಡುವಂಥವನಾಗಿರ್ತಾನೆ. ಯಾವಾಗ ಈ ರೀತಿ ಫಲಗಳನ್ನು ಕೊಡ್ತಾನೋ ಖರ್ಚುಗಳು ಜಾಸ್ತಿ ಆಗುತ್ತೆ, ಇನ್ಕಮ್ಮು ಏನಾದರೂ ರಾಹು ಚೆನ್ನಾಗಿದ್ದಾನೆ ಜಾತಕದಲ್ಲಿ ಅಂತ ಹೇಳಿದ್ರೆ ಇನ್ಕಮ್ಮು ಚೆನ್ನಾಗಿರುತ್ತೆ. ನಿಮ್ಮ ಜಾತಕದಲ್ಲಿ ಏನಾದರೂ ರಾಹು ಉಚ್ಚಸ್ಥಾನ ಅಂತ ಹೇಳಿದ್ರೆ ಮಿಥುನ ರಾಶಿಗೆ ರಾಹು ಉಚ್ಚಸ್ಥಾನ, ಈ ಧನಸು ರಾಶಿಗೆ ನೀಚ ಸ್ಥಾನ ಆಗಿರುತ್ತೆ. ಏನಾದರೂ ನೀಚ ಸ್ಥಾನದಲ್ಲಿದ್ದರೆ ಕಳ್ಕೊತೀರಾ, ದುಡ್ಡು ಯಥೇಚ್ಛವಾಗಿ ಬಂದ್ರೂ ಉಳಿಯೋದಿಲ್ಲ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬಹುದಾಗಿದೆ. ಯಾವಾಗ ಕರ್ಮಸ್ಥಾನಕ್ಕೆ ರಾಹುವಿನ ಪ್ರಭಾವಕ್ಕೆ ಒಳಗಾದಾಗ ಈ ಸಿಂಹರಾಶಿಯವರಿಗೆ ಯಾವಾಗಲೂ ಅಷ್ಟೇ ನೋಡಿ, ರಾಹು 7ನೇ ಮನೆ ದೃಷ್ಟಿ ಬಿದ್ದಾಗ ಯಾವಾಗಲೂ ಮದುವೆ ವಿಚಾರದಲ್ಲಿ ಭಾಳ ಜನ ಮದುವೆ ಆಗ್ತಾ ಇಲ್ಲ, ಮದುವೆ ವಿಚಾರದಲ್ಲಿ ಸಮಸ್ಯೆಗಳಿದೆ. ಅಥವಾ ಈ ರಾಹು ಏನಾದರೂ ಮಿಥುನ ರಾಶಿಯಲ್ಲಿ ಇದ್ದು ಇವರಿಗೆ ಈಗಾಗಲೇ ಗೋಚಾರದಲ್ಲಿ ರಾಹು ಬದಲಾವಣೆಯಿಂದ ಈ ಮದುವೆ ಪ್ರೇಮ ವಿವಾಹಕ್ಕೆ ಮನೇಲಿ ಒಪ್ಕೊತಾ ಇಲ್ಲ, ಅಥವಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಪ್ರೇಮ ವಿವಾಹಕ್ಕೆ ಅಂತ ಹೇಳಿದ್ರೇನು ಏನು 18 ತಿಂಗಳು ಒಳಗಡೆ ಮದುವೆ ವಿಚಾರದಲ್ಲಿ ಅವ್ರಿಗೆ ಅನುಕೂಲ ಆಗಿಬಿಡುತ್ತೆ, ಇಷ್ಟಪಟ್ಟಿರೋ ವ್ಯಕ್ತಿಯ ಜೊತೆ ಅನುಕೂಲ ಆಗುವಂಥದ್ದು ಇರುತ್ತೆ. ಅಕಸ್ಮಾತ್ ಏನಾದರೂ ರಾಹು ಏನಾದರೂ ಧನುರ್ ರಾಶಿಯಲ್ಲಿ ಇರುವಂಥದ್ದು ಇತ್ತು ಅಂತ ಹೇಳಿದ್ರೆ ಇವ್ರಿಗೇನಾಗುತ್ತೆ, ಇಷ್ಟಪಡ್ತಾ ಇದ್ರೇನೋ ಅದು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇರುತ್ತೆ. ನೋಡಿ, ಈ ಕ್ಯಾಲ್ಕುಲೇಷನ್ ಇದನ್ನೇ ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಗುರುಗಳು ಹೇಳಿದ್ರು ಈ ವರ್ಷ ಚೆನ್ನಾಗಿದೆ ಅಂತ ಹೇಳಿದ್ರು, ಏನು ಚೆನ್ನಾಗಿದೆಯಪ್ಪ, ಖರ್ಚುಗಳು ಜಾಸ್ತಿ, ಇನ್ಕಮ್ಮೇ ಇಲ್ಲ. ಯಾಕೆ ಹೇಳ್ತಾರೆ? ಅವ್ರಿಗೆ ಟೈಮ್ ಚೆನ್ನಾಗಿದ್ರೂ ಫಲಗಳು ಯಾಕೆ ಕೊಡೋದಿಲ್ಲ ಅಂತ ಹೇಳಿದ್ರೆ, ಈಗೇನು ಗುರು ಅಥವಾ ರಾಹು ಬದಲಾವಣೆ ವಿಚಾರದಲ್ಲಿ ನಾವು ಏನು ಲೆಕ್ಕಾಚಾರ ಮಾಡ್ತಾ ಇದ್ವಿ, ಈ ರಾಹು ಬದಲಾವಣೆಯಲ್ಲಿ ಅವರಿಗೆ ರಾಹು ಜಾತಕದಲ್ಲಿ ಯೋಗಕಾರಕನಾಗಿರ್ಬೇಕು. ಯಾವಾಗ ಅವನು ಬಲಹೀನನಾಗಿರ್ತಾನೋ ಅದು ಗ್ರಹನೇ ಪಾಪಗ್ರಹ. ಹಾಗಾಗಿ ಇನ್ನಷ್ಟು ಬಲಹೀನನಾಗಿದ್ದರೆ ಫಲಗಳು ಕೊಡೋದೇ ಇಲ್ಲ ಅಂತ ಹೇಳುತ್ತೆ. ಜಾಸ್ತಿ ಹೆಚ್ಚಿಗೆ ಮಕ್ಕಳಿಗೆ ಈ ರಾಹು ಡಿಸ್ಟರ್ಬೆನ್ಸ್ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಈಗ ವೃಶ್ಚಿಕ ರಾಶಿ ನಾನು ಬಹಳ ಜನಕ್ಕೆ ಹೇಳ್ತಾ ಇರ್ತೀನಿ ನೋಡಿ, ವೃಶ್ಚಿಕ ರಾಶಿಗೆ ಈಗಾಗಲೇ ಪಂಚಮ ಶನಿ ಮತ್ತು ಅದ್ರ ಜೊತೆಗೆ ರಾಹು ಬದಲಾವಣೆ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಎಜುಕೇಷನ್ ಹಾಳು ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಯಾರ ಜಾತಕದಲ್ಲಿ ರಾಹು 4ನೇ ಮನೇಲಿ ಇತ್ತು ಅಂದರೆ ಅವ್ರ ಮೆಮೊರಿ ಲಾಸ್ ಜಾಸ್ತಿ ಆಗ್ತಾ ಇರುತ್ತೆ, ಓದಿದ ನೆನಪಿರೋದಿಲ್ಲ. ಯಾಕಂತ ಹೇಳಿದ್ರೆ ಯಾವಾಗಲೂ ರಾಹು ವ್ಯಾಮೋಹವನ್ನು ಕೊಡ್ತಾನೆ, ಮತ್ತು ಆಸೆ ಆಕಾಂಕ್ಷೆಗಳನ್ನು ಕೊಡ್ತಾನೆ, ಕೆಟ್ಟ ಮಾರ್ಗವನ್ನು ಹಿಡಿಯೋದಕ್ಕೆ ಪ್ರಚೋದನೆ ಕೊಡುವಂತಹ ಏಕೈಕ ಛಾಯಾಗ್ರಹ ಯಾವುದಪ್ಪ ಅಂತ ಹೇಳಿದ್ರೆ ಇದೇ ರಾಹು ಗ್ರಹ ಆಗಿರ್ತಾನೆ. ಹಾಗಾಗಿ ಯಾವಾಗಲೂ ಅಷ್ಟೇ ರಾಹು ಗೋಚಾರದಲ್ಲಿ ಬದಲಾವಣೆ ಆದಾಗ ರಾಹು ಶಾಂತಿ, ರಾಹು ಜಪವನ್ನು ಬಹಳ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದರ ತೀವ್ರತೆ ಅವ್ರ ಮೇಲೆ ಹೆಚ್ಚೆಚ್ಚಾಗಿ ಬಿದ್ದು ಅವ್ರಿಗೆ ಈ ಎಜುಕೇಷನ್ ಹಾಳು ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಯಾರಿಗೆ? ಈ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿ ಭಾಳ ಜನಕ್ಕೆ ನಾವು ನೋಡ್ತಾ ಇದ್ದೀವಿ ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ, ಮತ್ತು ಎಜುಕೇಷನ್ ವಿಚಾರದಲ್ಲಿ ಆಗಲಿ ಎಲ್ಲದರಲ್ಲೇನೂ ಮುಂದೆ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದೇ ವೃಶ್ಚಿಕ ರಾಶಿಯವರು ನನಗೇನೂ ಆಗೋದಿಲ್ಲ, ನಾನೇನೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಡಿಪ್ರೆಷನ್ಗೆ ಹೋಗಿರುವಂಥದ್ದು ನಾವು ಇದೇ ವೃಶ್ಚಿಕ ರಾಶಿಯವ್ರನ್ನ ನಾವು ನೋಡ್ತಾ ಇದ್ದೀವಿ. ಇದೇ ವೃಶ್ಚಿಕ ರಾಶಿಯವರು ಇವತ್ತು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ರಾಜಕೀಯದಲ್ಲಿದ್ದಾರೆ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದ್ರೆ ಇವರೇ. ಯಾಕೆ ಅಷ್ಟು ಬೆಳೀತಾರೆ, ಅಷ್ಟೇ ಡಿಪ್ರೆಷನ್ಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಮೂಲತಃ ಚಂದ್ರ ಅವರ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಇರ್ತಾನೆ. ವೃಶ್ಚಿಕ ರಾಶಿಗೆ ಚಂದ್ರ ನೀಚ. ನೀವು ಯಾವುದೇ ಒಂದು ರಾಶಿ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಂತ ಹೇಳಿದ್ರೆ ಚಂದ್ರ ಯಾವ ಮನೆಯಲ್ಲಿ ಇರ್ತಾನೋ ಅದೇ ರಾಶಿ ಅಂತ ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಯಾವಾಗ ವೃಶ್ಚಿಕ ರಾಶಿಯಲ್ಲಿ ರಾಹು ನೀಚನಾಗಿದ್ದು 4ನೇ ಮನೆಯಲ್ಲಿ ಏನಾದರೂ ಚಂದ್ರನ ಜೊತೆ ಸಂಯೋಗ ಆಗಿದ್ದರೆ, ಅಥವಾ ಚಂದ್ರ ಏನಾದರೂ ರಾಶಿಯಲ್ಲೇ ನೀಚ ಸ್ಥಾನದಲ್ಲಿತ್ತು ಅಂದರೆ, ಈಗ ಏನು ರಾಹು ಬದಲಾವಣೆ ಆಗ್ತಾ ಇದೆ 18ನೇ ತಾರೀಕು, ಇವರಿಗೆ ಎಜುಕೇಷನಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಹೈಯರ್ ಎಜುಕೇಷನ್ ಆಗಬಹುದು, ಭಾಳ ಚೆನ್ನಾಗಿ ಓದೋವಂಥ ಹುಡುಗನು ಮೆಮೊರಿ ಲಾಸ್ ಮಾಡ್ಕೊತಾನೆ, ಓದೋದ್ರಲ್ಲಿ ಇಂಟ್ರೆಸ್ಟ್ ತೊಗೊಳ್ಳಲ್ಲ, ಕೆಟ್ಟ ಹುಡುಗರ ಜೊತೆ ಸೇರ್ತಾರೆ, ದುರಭ್ಯಾಸವನ್ನು ಕಲಿತಾನೆ. ಯಾಕಂದರೆ ರಾಹು ಒಂದು ಆಸೆಗಳನ್ನು ಕೊಡ್ತಾನೆ. ಈ ಕೆಲವೊಂದೆಲ್ಲ ಹೇಗೆ ಮಾಡುತ್ತೆ ಅಂತ ಹೇಳಿದ್ರೆ ಈ ಕಂಪ್ಯೂಟರ್ ಗೇಮ್ಗಳು ಆಡುವಂಥದ್ದು, ಅಥವಾ ಏನಾದರೂ ಕೆಲವೊಂದೆಲ್ಲ ದಾಸರಾಗುವಂಥದ್ದು, ಈ ಥರ ಎಲ್ಲ ನೆಗೆಟಿವ್ ಆಗಿ ಆಲೋಚನೆಗಳನ್ನು ಮಾಡುವಂಥದ್ದು ಸಾಧ್ಯತೆ ಇರುತ್ತೆ. ಅದಕ್ಕೆ ವೃಶ್ಚಿಕ ರಾಶಿಯವರಿಗೆ ಈ ರಾಹು ಬದಲಾವಣೆಯಿಂದ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ.
ಮತ್ತು ಅದರ ಜೊತೆಗೆ ಈ ಮೀನ ರಾಶಿಯವರಿಗೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಯಾಕಂದರೆ ವ್ಯಯಸ್ಥಾನ, ನಾನು ಅದೇ ಲೆಕ್ಕಾಚಾರದಲ್ಲಿ ನಾನು ಹೇಳಿದೆ, ಮೇಷರಾಶಿಯವರಿಗೆ ಇಷ್ಟು ದಿನ 12ನೇ ಮನೆಯಲ್ಲಿತ್ತು, ಖರ್ಚುಗಳು ಜಾಸ್ತಿ ಆಗ್ತಾ ಇತ್ತು. ಯಾವಾಗ 12ನೇ ಮನೆಗೆ ರಾಹು ಬರ್ತಾನೆ ಅವ್ರ ರಾಶಿಯಿಂದ, ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಆದರೆ ಕುಂಭರಾಶಿಯವರಿಗೆ ಹಾಗಲ್ಲ. ಕುಂಭರಾಶಿಯವರಿಗೆ ಬಲನು ಗುರುಬಲ ಬರ್ತಾ ಇದೆ. ರಾಹು ಏನು ಜನ್ಮದಲ್ಲಿ ಬಂದಾಗ ಅವ್ರಿಗೆ ಆಲೋಚನೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಏನಾದರೂ ಹೊಸದಾಗಿ ಏನಾದರೂ ಮಾಡೋಣ, ಅಥವಾ ಆಲೋಚನೆಗಳು ಹೇಗಾಗುತ್ತೆ, ಅವ್ರ ಹತ್ರ ಏನೂ ಹಣ ಇರೋದಿಲ್ಲ. ಅಂದರೆ ಒಂದು 10,000 ರೂಪಾಯಿ ಇಟ್ಕೊಂಡು ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ರೆ ಅವ್ರು 10 ಲಕ್ಷಕ್ಕೆ ಪ್ಲಾನ್ ಮಾಡಿರ್ತಾರೆ. ಒಂದು 10 ಲಕ್ಷ ಇದೆ ಅಂದರೆ 10 ಕೋಟಿಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನುವಂಥದ್ದು, ಸಾಲ ಮಾಡೋಣ, ಅಥವಾ ಏನೋ ಹೊಸ ಮನೆ ಕಟ್ಟೋಣ, ಈ ಥರ ಆಲೋಚನೆಗಳಿಗೆ ಒಳಗಾಗುವಂಥ ಸಾಧ್ಯತೆ ಈ ಕುಂಭರಾಶಿಯವರಿಗೆ ಇರುವಂಥದ್ದು ಇರುತ್ತೆ. ಆದರೆ ಕುಂಭರಾಶಿಯಿಂದ ದೃಷ್ಟಿ 7ನೇ ಮನೆಗೆ ಬೀಳೋದ್ರಿಂದ ಸಿಂಹರಾಶಿಯವರಿಗೆ ಪ್ರೇಮ ವಿವಾಹಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಕೇತು ಹೇಗೆ ಫಲಗಳು ಕೊಡ್ತಾರೆ? ಈಗ ರಾಹು ಏನೋ ಈ ಥರ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಅಂತ ಹೇಳ್ಬಹುದು. ಕೇತುವಿನ ಪ್ರಭಾವ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಕೇತು ಸಿಂಹರಾಶಿಯಿಂದ ನಾವು ಲೆಕ್ಕಾಚಾರ ಮಾಡ್ತೇವೆ, ಸಿಂಹರಾಶಿಯವರು ಲೆಕ್ಕಾಚಾರದಲ್ಲಿ ಕುಂಭರಾಶಿಗೆ ಫಲಗಳು ಹೇಗೆ ಕೊಡುತ್ತೆ ಅನ್ನುವಂಥದ್ದು ಇರುತ್ತೆ. ಆಲ್ಮೋಸ್ಟ್ ಆಸೆಗಳನ್ನು ಹೇಗೆ ಸೃಷ್ಟಿಸ್ತಾನೋ, ಅವ್ರಿಗೇನಾದರೂ ಕೇತು ದಶ ನಡೀತಾ ಇದ್ದಾಗ ಕೇತು ವೈರಾಗ್ಯವನ್ನು ಕೊಡ್ತಾನೆ. ಬಿಡು, ಈ ಕೆಲಸನೂ ಬೇಡ, ಏನೋ ಮನೇಲಿ ಆರಾಮಾಗಿದ್ಬಿಡೋಣ, ಅಥವಾ ಏನು ಕೆಲಸ ಮಾಡೋದು, ಈ ಥರ ಆಲೋಚನೆಗಳನ್ನು ಕೊಡುವಂಥದ್ದು ಇರುತ್ತೆ. ಈ ಕೇತುವಿನ ಪ್ರಭಾವ ಹೆಚ್ಚು ತೊಂದರೆಗಳಾಗುವಂಥ ರಾಶಿಗಳು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥ ವಿಚಾರ ಆಗಿರುತ್ತೆ. ನೋಡಿ, ಇವ್ರಿಗೆ ಕನ್ಯಾ ರಾಶಿಯವರಿಗೆ ಇಷ್ಟು ದಿನ ಹೇಗೋ ತಳ್ಕೊಂಡು ಹೋಗ್ತಾ ಇತ್ತು. ಕನ್ಯಾ ರಾಶಿಯವರು ಮತ್ತು ಈ ಮಿಥುನ ರಾಶಿಯವರು ಬಹಳಷ್ಟು ಈ ಬಿಸ್ನೆಸ್ಸಲ್ಲಿ ಬುದ್ಧಿವಂತರಿರ್ತಾರೆ. ಅಂದರೆ ಎಲ್ಲ ರಾಶಿಗಳು ಇರ್ತಾರೆ, ಆದರೆ ಕನ್ಯಾ ರಾಶಿ ಮತ್ತು ಅದರ ಜೊತೆಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಆಲೋಚನೆಗಳು ಹೇಗಿರುತ್ತೆ ಅಂದರೆ, ಬಿಸ್ನೆಸ್ಸಲ್ಲಿ ಹೆಚ್ಚು ಒಲವು ಇರುತ್ತೆ. ಅದರಲ್ಲೇ ಕಾಲಕ್ರಮೇಣ ಕೆಲವರೆಲ್ಲ ಈ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು ನಾವು ನೋಡ್ತಾ ಇದ್ವಿ. ಚಿಕ್ಕ ಬಿಸ್ನೆಸ್ಸಿಂದ ದೊಡ್ಡ ದೊಡ್ಡ ಬಿಸ್ನೆಸ್ಸಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಈ ಕೇತು ಅವರ ಆಲೋಚನೆಗಳಿಗೆ ತದ್ವಿರುದ್ಧವಾದಂಥ ಫಲಗಳನ್ನು ಕೊಡ್ತಾ ಇರ್ತಾನೆ. ಅಂದರೆ ಬಿಸ್ನೆಸ್ಸಲ್ಲಿ ಲಾಸ್ ಮಾಡುವಂಥದ್ದು, ಯಾರಿಗೆ ಕನ್ಯಾ ರಾಶಿಯವ್ರಿಗೆ ಆಗ್ಬೋದು. ಯಾಕಂದರೆ ಧನಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಯಾವಾಗ ಧನಸ್ಥಾನಕ್ಕೆ ರಾಹು ಹೋದರೆ ಆಸೆಗಳನ್ನು ಕೊಡ್ತಾನೆ. ಧನಸ್ಥಾನಕ್ಕೆ ಕೇತು ಗ್ರಹ ಹೋದಾಗ ಕನ್ಯಾ ರಾಶಿಗೆ 2ನೇ ಮನೆಯ ಆಗಿರೋದ್ರಿಂದ ಅಲ್ಲ, ಯಾವುದ್ರ ಮೇಲೇನು ವ್ಯಾಮೋಹ ಇಲ್ದಿರ ಬಿಸ್ನೆಸ್ಸು ಹಾಳು ಮಾಡ್ಕೊತಾರೆ, ಬಿಸ್ನೆಸ್ನ ಸ್ಟಾಪ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಕೇತು ಅಷ್ಟಮ ಸ್ಥಾನ ಅಂತ ಹೇಳ್ತೀವಿ. ಸಿಂಹರಾಶಿಯಿಂದ ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಹೋದರೆ ನೋಡಿ, ಯಾವಾಗೂ ಅಷ್ಟೇ ದೃಷ್ಟಿಗಳು ಫಲಗಳು ಹೇಗಿರುತ್ತೆ ಆ ರಾಶಿಯಿಂದ ಲೆಕ್ಕಾಚಾರವನ್ನು ಮಾಡುವಂಥದ್ದು ಇರುತ್ತೆ. ಈ ಕೇತು ಯಾವಾಗಲೂ ಅಷ್ಟೇ ಈ ಕೆಲವೊಂದೆಲ್ಲ ಈ ಗಾಡಿಗಳಲ್ಲಿ ಏನಾದರೂ ಶನಿ ಮತ್ತು ಕೇತು ಕಾಂಬಿನೇಷನ್ಸ್ ಇದ್ದರೆ ಈ ವಿಚ್ಛೇದನೆವರೆಗೂ ಹೋಗ್ಬಿಡುತ್ತೆ, ವೈರಾಗ್ಯ ಕೊಡ್ತಾನೆ. ಮತ್ತು ಕೆಲವೊಂದು ಮದುವೆಗಳೇ ಆಗದಿರ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಕಾರಣ ಏನಪ್ಪ ಅಂದರೆ ಈ ಶನಿ ಕೇತು ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ. ಯಾರಿಗೆ ಶನಿ ಮತ್ತು ಕೇತುವಿನ ಸಂಯೋಗ ಇರುವಂಥ ಜಾತಕ ಆಗಿದ್ದರೆ ಅಂಥವ್ರಿಗೆ ಈ ಕೇತು ಫಲಗಳು ಈ ಕೆಲವು ರಾಶಿಗಳು ಯಾವ್ಯಾವು ಅಂದರೆ ಮೇಷರಾಶಿ ಆಗಬಹುದು, ಮಿಥುನ ರಾಶಿ ಆಗುವಂಥದ್ದು, ಮತ್ತು ಅದ್ರ ಜೊತೆಗೆ ತುಲಾ ರಾಶಿ, ಮತ್ತು ಅದ್ರ ಜೊತೆಗೆ ಮಕರ ರಾಶಿಯವರು ಯಾವ ರಾಶಿಗಳು ಇರ್ತಾರೋ ಅವ್ರಿಗೆ ವಿವಾಹಕ್ಕೆ ಅಡೆತಡೆಗಳನ್ನು ಉಂಟು ಮಾಡುವಂಥದ್ದು ಇರುತ್ತೆ. ಅದರಲ್ಲಿ ಯಾವುದೇ ಯೋಗಗಳಿದ್ರೇನೋ ಅವ್ರಿಗೆ ಈ ಕಳತ್ರ ದೋಷಗಳು ಅಂತ ಹೇಳ್ತೀವಿ, 2 ಮದುವೆ, ಈ ಥರ ಮದುವೆ ಆಗಿ ಬಿಟ್ಟು ಹೋಗುವಂಥದ್ದು, ಈ ಥರದ್ದೆಲ್ಲ ದೋಷಗಳಿರುತ್ತೆ. ಅಂಥವ್ರಿಗೂ ಈ ಕೇತು ಗೋಚಾರ ಫಲದಲ್ಲಿ ಫಲಗಳನ್ನು ಕೊಡೋದಿಲ್ಲ. ಏನಾಗುತ್ತೆ, ಮದುವೆ ವಿಚಾರದಲ್ಲಿ ಕಟ್ ಮಾಡ್ತಾನೆ. ಈಗ ಯಾವುದೋ ಮದುವೆ ಸೆಟ್ ಆಗಿಬಿಟ್ಟಿರುತ್ತೆ, ಆ ಮದುವೆ ಕೊನೆ ಮೂಮೆಂಟಲ್ಲಿ ಇನ್ನೇನು ಮದುವೆಗೆಲ್ಲ ಡೇಟ್ ಎಲ್ಲ ಫಿಕ್ಸ್ ಮಾಡಿರ್ತಾರೆ, ಕೊನೆ ಮೂಮೆಂಟಲ್ಲಿ ಯಾವುದೋ ಒಂದು ಕಾರಣಾಂತರದಿಂದ ಮದುವೆ ಮುರಿದು ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಅಂದರೆ ಒಟ್ಟಾರೆ ಏನೂ ಫಲಗಳನ್ನು ಕೊಡದಿರ ಫಲಗಳ ಹೀನನಾಗಿ ಇರುವಂಥದ್ದು ಮಾಡುವಂಥದ್ದು ಇರುತ್ತೆ. ಆದರೆ ಜಾತಕದಲ್ಲಿ ಯಾವಾಗ ರಾಹುಕೇತುಗಳು ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ, ರಾಹು ಬಂದು ಮಿಥುನ ರಾಶಿಯಲ್ಲಿ ಇರಬೇಕು, ಕೇತು ಈ ಧನುರ್ ರಾಶಿಯಲ್ಲಿ ಇರಬೇಕಾಗುತ್ತೆ. ಸೊ ಈ ಥರ ಇರೋವಂಥವ್ರಿಗೆ ಈ ರಾಹುಕೇತುಗಳು ಬದಲಾವಣೆ ಏನಾಗ್ತಾ ಇದೆ, ಅವ್ರಿಗೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ನಾನು ಎಜುಕೇಷನ್ ಟೈಮಲ್ಲಿ ನಾವು ನೋಡಿದಾಗ ಕೇತು ದಶೆ ನಡೆಯುತ್ತಾ ಇರುವಂತಹ ವ್ಯಕ್ತಿಗಳಿಗೆ, ಮಕ್ಕಳಿಗೆ ಬಹಳ ಜನ ಎಜುಕೇಷನ್ ಅರ್ಧಂಬರ್ಧ ಮಾಡ್ಕೊಂಡಿರುವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ಅಂದರೆ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲ ಫೆಸಿಲಿಟಿ ಇರುತ್ತೆ, ಮನೆ ಕಡೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿರ್ತಾರೆ, ಆದರೆ ಎಜುಕೇಷನ್ನು ಕಂಪ್ಲೀಟ್ ಮಾಡೋದೇ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕೇತು ದಶೆಯಲ್ಲಿ ಅವರು ಎಂತಹ ಬುದ್ಧಿವಂತರಾಗಿದ್ರೇನೋ, ಎಲ್ಲ ರೀತಿಯಲ್ಲ ಸೌಲಭ್ಯಗಳು ಮನೆಯಿಂದ ಕೊಟ್ಟಿದ್ರೇನೋ ಎಜುಕೇಷನ್ನು ಅರ್ಧಂಬರ್ಧ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಅದಕ್ಕೆ ಮಕ್ಕಳಿಗೆ ನಾವು ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಯಾಕಂದರೆ ಕೇತು ಡಿಸ್ಟರ್ಬೆನ್ಸ್ ನಿವಾರಣೆ ಮಾಡುವಂಥದ್ದು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಗರ್ಕೆಯಲ್ಲಿ ಕೇತುವಿನ ಪ್ರಭಾವ ಇರುತ್ತೆ. ಹಾಗಾಗಿ ಕೇತುಗೆ ಗರ್ಕೆಯಲ್ಲನ ಗಣಪತಿಗೆ ಅರ್ಚನೆ ಮಾಡಿಸಿ ಗಣಪತಿ ದೇವಸ್ಥಾನದಲ್ಲಿ ಅನ್ನುವಂಥದ್ದು ಹೇಳ್ತಾ ಇರ್ತೀವಿ. ಯಾವಾಗ ಕೇತು ಫಲಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಕಂಚು ದಾನ ಕೊಡುವಂಥದ್ದು, ಮತ್ತು ಹುರುಳಿಕಾಳನ್ನು ದಾನ ಕೊಡುವಂಥದ್ದು, ಇದನ್ನು ರೂಢಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕೇತು ದಶಾಕಾಲದಲ್ಲಿ ಯಾವಾಗಲೂ ಅಷ್ಟೇ ಕೇತುವಿನ ಜೊತೆ ಇರುವಂಥ ಗ್ರಹಗಳ ಆಧಾರದ ಮೇಲೆ ಫಲಗಳನ್ನು ಕೊಡುವಂಥದ್ದು ಇರುತ್ತೆ.
ಏಕಾಏಕಿ ಫಲಗಳನ್ನು ನೇರವಾಗಿ ಫಲಗಳನ್ನು ಕೊಡೋದಿಲ್ಲ ರಾಹುಕೇತುಗಳು. ಅದರ ಜೊತೆಗೆ ಆ ಕೆಲವು ಗ್ರಹಗಳ ದೃಷ್ಟಿ ಫಲಗಳು ಏನಿರುತ್ತೆ ಅದರ ಪ್ರಭಾವದಿಂದ ಅನುಕೂಲ ಅನಾನುಕೂಲಗಳನ್ನು ಕೊಡುವಂಥದ್ದಿರುತ್ತೆ. ಈಗ ಕೇತು ಜೊತೆ ರವಿ ಇತ್ತು ಅಂದರೆ ಪಿತೃಕಾರಕ ಅಂತ ಹೇಳ್ತೀವಿ ರವಿನ. ಆ ರವಿ ಮತ್ತು ಕೇತುವಿನ ಸಂಯೋಗ 9ನೇ ಮನೆ ನೀಚ ಸ್ಥಾನ ಆಗಿದ್ದರೆ ಯಾವುದೇ ನೀಚ ಸ್ಥಾನ ಆಗಬಹುದು. ಈಗ ಉದಾಹರಣೆಗೆ ತುಲಾ ರಾಶಿಗೆ ರವಿ ನೀಚ ಸ್ಥಾನ ಆಗಿರುತ್ತೆ. ಯಾವಾಗ ಜಾತಕದಲ್ಲಿ ರವಿ ಮತ್ತು ಕೇತು ಸಂಯೋಗ ಇತ್ತು ಅಂತ ಹೇಳಿದ್ರೆ ತಂದೆ ದೂರ ಆಗ್ಬಿಡ್ತಾರೆ ಅಥವಾ ತಂದೆ ಕಳ್ಕೊಳ್ಳುವಂಥದ್ದು. ನೋಡಿ ಹುಟ್ಟಿದಾಗೇನೆ ನೋಡಿ ಮಗ ಹುಟ್ಟದ ತಂದೆ ತಿರೋದ್ರು ಅಂತ ಹೇಳ್ತಾರಲ್ಲ, ಇದಕ್ಕೆ ಕಾರಣ ಇದು ಪ್ರಮುಖವಾಗಿರೋದು. ಅಥವಾ ಗಂಡ ಹೆಂಡತಿ ನಡುವೆ ಏನೋ ಡಿಸ್ಟರ್ಬೆನ್ಸ್ ಆಗಿ ತಂದೆ ಹೆಂಡ್ತಿನ ಬಿಟ್ಟು ಮಗನಿಂದನೂ ದೂರ ಆಗಿರುವಂಥದ್ದು ಈ ಕೇತು ಮತ್ತು ರವಿಯ ಸಂಯೋಗ ಆಗಿರುತ್ತೆ. ಇದೇ ರವಿ ಮತ್ತು ಕೇತು ಏನು ಸಂಯೋಗ ಈ ಮಿಥುನ ರಾಶಿಯಲ್ಲಿ ಇದ್ರೇನು ನವಮಸ್ಥಾನ ಇದೇ ಪ್ರಾಬ್ಲಮ್ ಬರುವಂಥದ್ದಿರುತ್ತೆ. ಆದಷ್ಟು ಈ ನಾನು ಹೇಳುವಂಥ ರಾಶಿಗಳು ಯಾವುದಿರುತ್ತೆ ಸ್ವಲ್ಪ ತಂದೆ ವಿಚಾರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಬಹುದು. ಈ ರವಿ ಏನಾದರೂ ನೀಚ ಸ್ಥಾನದಲ್ಲಿದ್ದು ಏನಾದರೂ ರವಿ ಜಾತಕದಲ್ಲಿ ದಶಾಕಾಲ ಏನಾದರೂ ನಡೀತಾ ಇದ್ರೂ ತಂದೆ ಮಗನ ವಿಚಾರದಲ್ಲಿ ಕಿತ್ತಾಟ ಕಿರಿಕಿರಿ, ಅಥವಾ ತಂದೆ ಇಲ್ಲ ಅಂದ್ರೂ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕಾದ್ರೂ ಅವರು ಕೋರ್ಟು ಕಚೇರಿ ಮತ್ತು ಇದ್ರೂ ಉಪಯೋಗ ಬರ್ದಿರ ಅನುಕೂಲ ಇಲ್ದಿರ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಕುಜನ್ ಜೊತೆ ಏನಾದರೂ ಕೇತು ಇತ್ತು ಅಂದರೆ ಭೂಮಿಯಿಂದ ಧನ ನಷ್ಟವನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ. ಇವತ್ತು ಆಗ್ತಾ ಇರೋದು ಹಾಗೆ ಆಗ್ತಾ ಇದೆ. ಗೋಚಾರದ ಫಲಗಳು ಅರ್ಧ ಫಲಗಳು ಕೊಟ್ಟರೆ ಜಾತಕಗಳು ಇಲ್ಲಿರುವಂಥ ಗ್ರಹಗಳು ಅರ್ಧ ಫಲಗಳನ್ನು ಕೊಡುತ್ತೆ. ಸೊ ಹಾಗಾಗಿ ಎರಡೂ ಕ್ಯಾಲ್ಕುಲೇಷನ್ ನಾವು ನೋಡಲೇಬೇಕಾಗುತ್ತೆ. ಯಾವುದೇ ಒಂದು ಶುಭ ಅಶುಭ ಕಾರ್ಯಗಳಿಗೆ ಲೆಕ್ಕಾಚಾರ ಮಾಡಬೇಕಾದ್ರೆ ಶುಭ ಗ್ರಹಗಳ ಆಧಾರದ ಮೇಲೆ ಶುಭ ಕಾರ್ಯಗಳನ್ನು ಲೆಕ್ಕಾಚಾರ ಮಾಡ್ತೀವಿ. ಅದು ಗುರು ಶುಕ್ರ ಗ್ರಹ ಆಗಬಹುದು. ಈ ಥರ ಅಶುಭ ಫಲಗಳನ್ನು ಯಥೇಚ್ಛವಾಗಿ ನಿಮಗೆ ತೊಂದರೆ ಆಗ್ತಾ ಇದೆ ಅಂದರೆ ಶನಿ ಕೇತು ರಾಹುನೇ ಪ್ರಮುಖ ಕಾರಣ ಆಗುವಂಥದ್ದಿರುತ್ತೆ. ಇವತ್ತು ರಾಹುಕೇತುಗಳು ಎಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನ ಜೀವನವನ್ನ ತೊಂದರೆಗಳಿಗೆ ಈಡಾಗುತ್ತೆ ಅನ್ನುವಂಥದ್ದು ಇವತ್ತು ನಿದರ್ಶನಗಳು ನಾವು ನೋಡ್ತಾ ಇದ್ದೀವಿ. ಆಗೋ ಕೆಲಸಗಳಿಗೆ ಅಡ್ಡಿ ಆತಂಕಗಳು ಬರ್ತಾ ಇದೆ. ಮತ್ತು ಎಜುಕೇಷನ್ನು ಅರ್ಧಕ್ಕೆ ನಿಲ್ಲಿಸಿದರೆ ಓದಿದ ನೆನಪು ಬರ್ತಾ ಇಲ್ಲ. ಇವತ್ತು ಇನ್ನೇನು ನಾಳೆ ಕೆಲಸ ಆಗಬೇಕು ಅಥವಾ ಯಾವುದೋ ಒಂದು ಕೆಲಸ ದುಡ್ಡು ಬರಬೇಕು, ಯಾವುದೋ ಇನ್ ಟೈಮ್ಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಈ ಕೇತು ಮತ್ತು ರಾಹುವಿನ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಮತ್ತು ಈ ರಾಹುಕೇತುಗಳು ಏನಾದರೂ ಗೋಚಾರದಲ್ಲಿ ಇದ್ದಂಥವ್ರಿಗೆ, ಈಗೇನು ಕುಂಭರಾಶಿ ಮತ್ತು ಸಿಂಹರಾಶಿಗೆ ಏನು ಪ್ರಭಾವ ಬೀಳುತ್ತೆ ಕೆಲವು ವಿಚಾರದಲ್ಲಿ ಶುಭ ಫಲಗಳನ್ನು ಕೊಡುತ್ತೆ. ಆದರೆ ಈ ಎರಡೂ ರಾಶಿಯವರಿಗೆ ಬೇಗ ಹೊಡೆತ ಬೀಳೋದಂದರೆ ನೆಗೆಟಿವ್ ಎನರ್ಜಿ. ಇವತ್ತು ರಾಹುಕೇತುಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಈ ನೆಗೆಟಿವ್ ಎನರ್ಜಿನ ಅಟ್ಯಾಕ್ ಮಾಡುತ್ತೆ, ಅಂದರೆ ಅದನ್ನು ಬೇಗ ತಗೊಳ್ಳುವಂಥದ್ದು ಇರುತ್ತೆ. ಯಾವಾಗ ದೃಷ್ಟಿನೂ ಹಾಗೆ ಇರುತ್ತೆ. ನಿಮ್ಗೇನ್ರಿ ಚೆನ್ನಾಗಿದ್ದೀರಾ ಅಂದರೆ ದೃಷ್ಟಿ ಬಿತ್ತು, ಅದುವೇ ಕೇತು ರಾಹು ಕೇತುಗಳ ಪ್ರಭಾವ. ಈ ಮನೆ ನೋಡಿ, ನಾವು ಮನೆ ವಿಚಾರದಲ್ಲಿ ನಾವು ನೋಡಿದಾಗ ಎಂಥ ಬಂಗ್ಲೆ ಕಟ್ಟಿದ್ದಾನೆ, ಎಂಥ ಮನೆ ಇದೆ ನೋಡಿ ಅಂತ ದೃಷ್ಟಿ ಬೀಳುವಂಥದ್ದು. ಹೀಗೆ ಯಾರೊಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಆ ರಾಹು ಕೇತುಗಳು ಆಚೆ ಸುತ್ತಾ ಇರುತ್ತೆ, ಅದಕ್ಕೆ ಬೇಗ ನೆಗೆಟಿವ್ ಎನರ್ಜಿ ಹೇಳ್ಕೊಳ್ಳುವಂಥದ್ದು ಇರುತ್ತೆ. ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಇವೆಲ್ಲವೂ ಈ ರಾಹುಕೇತುಗಳ ಕಾರಣನೇ ಆಗುವಂಥದ್ದು ಇರುತ್ತೆ. ಅದಕ್ಕೆ ಯಾವಾಗ ಬದಲಾವಣೆ ಅಥವಾ ಕೇತು ಬದಲಾವಣೆ ವಿಚಾರದಲ್ಲಿ ನಾವು ನೋಡಿದಾಗ ಅದಕ್ಕೆ ಶಾಂತಿ ಪೂಜೆಗಳನ್ನು ಮಾಡ್ಕೋಬೇಕಾಗುತ್ತೆ. ನೀವು ಗಮನಿಸಬಹುದು, ನಾನು ಮನೆ ಮಾತನಾಡುವಾಗ ಈ ಗ್ರಹಗಳ ಬದಲಾವಣೆ ಆದಾಗ ನಾವು ಒಂದು ಗ್ರಹ ಬದಲಾವಣೆ ಈ ದಿನ ಅಂತ ಲೆಕ್ಕಾಚಾರ ಮಾಡ್ತೀವಿ. ಈಗ ರವಿ ಬದಲಾವಣೆ ಮತ್ತು ಚಂದ್ರ ಬದಲಾವಣೆ ವಿಚಾರದಲ್ಲಿ ಆಗ್ಬೋದು, ಒಂದು ನಿರ್ದಿಷ್ಟ ಅವಧಿ ಸಮಯ ಇರುತ್ತೆ. ಆದರೆ ರಾಹುಕೇತು ಆಗಲ್ಲ. ರಾಹು ಬದಲಾವಣೆ ಆಗ್ಬಿಟ್ಟು ಕೇತು ಬದಲಾವಣೆ ಆಗೋದಿಲ್ಲ ಅನ್ನೋದಿಲ್ಲ, ಒಟ್ಟಿಗೆ ಆಗುತ್ತೆ ಅದು. ಯಾಕಂದ್ರೆ ಆ ಗ್ರಹಗಳ ಪ್ರಭಾವನೆ ಹಾಗೆ ಬದಲಾವಣೆ ಆದ್ರೆ ಎಷ್ಟು ದಿನ ಈಗ ಮೇ 18ಕ್ಕೆ ಶುರುವಾದ್ರೆ ಲೆಕ್ಕಾಚಾರ ಮಾಡ್ಕೊಂಡ್ರೆ 18 ತಿಂಗಳು ಲೆಕ್ಕಾಚಾರ. ಆ ಮಧ್ಯದಲ್ಲಿ ವಕ್ರ ಸ್ಥಿತಿ ಆಗಬಹುದು ಅಥವಾ ಅದು ಬದಲಾವಣೆ ನೀವು ಏನೇ ಲೆಕ್ಕಾಚಾರ ಮಾಡಿದ್ರೇನೋ, ಈಗ ಉದಾಹರಣೆಗೆ ರಾಹು ಕುಂಭರಾಶಿಗೆ ಬಂದ್ರೇನೋ ಒಮ್ಮೆ ಏನಾಗುತ್ತೆ ಮಕರ ರಾಶಿಗೆ ಬರುತ್ತೆ ಅಥವಾ ಮೀನ ರಾಶಿಗೆ ರಿಟರ್ನ್ ಬರಬಹುದು. ಈ ಥರ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಆದರೆ ನೀವು ಏನೇ ಬದಲಾವಣೆ ಮಾಡಿದ್ರೆ ಲೆಕ್ಕಾಚಾರ 18 ತಿಂಗಳು ಅಲ್ಲಿ ಇದ್ದೇ ಇರುತ್ತೆ, ಅದರ ಫಲಗಳನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಈ ಗುರು ವಕ್ರ ಸ್ಥಿತಿ ಕೆಲವೊಂದೆಲ್ಲ ಹಿಂದೆ ಬಂದು ಹೋಗುವಂಥದ್ದು ಫಲಗಳನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿ ರಾಹು 18 ತಿಂಗಳ ಕಾಲ ಕುಂಭರಾಶಿಯವರ ಮೇಲೆ ಪ್ರಭಾವ ಬೀಳುತ್ತೆ, 18 ತಿಂಗಳ ಕಾಲ ಸಿಂಹರಾಶಿಯವರಿಗೆ ಕೇತುವಿನ ಪ್ರಭಾವ ಒಳಗಾಗುವಂಥದ್ದಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಜಾಸ್ತಿ ಆಗಬಹುದು, ಈ ಮಾಟ ಮಂತ್ರಗಳಿಗೆ ಒಳಗಾಗುವಂಥದ್ದು, ದೃಷ್ಟಿಗಳು ಜಾಸ್ತಿ ಆಗುವಂಥದ್ದು. ಆದಷ್ಟು ಅವರು ತೋರಿಸ್ಕೋಬಾರ್ದು, ನಮ್ಗೆ ಅಷ್ಟು ಇದೆಯಪ್ಪ, ಬಂಗ್ಲೆ ಇದೆ, ನನಗೆ ಅಷ್ಟು ಚಿನ್ನ ಇದೆ, ಅಷ್ಟು ನನ್ನ ದುಡ್ಡು ಸಂಪಾದನೆ ಇದೆ, ನನಗೆ ಒಳ್ಳೆ ಕೆಲಸ ಸಿಕ್ಕೋಯ್ತು. ಸೊ ಈ ಥರ ಯಾವಾಗ ತೋರಿಸ್ಕೊತಾರೋ ಅವಾಗ ಏನಾಗುತ್ತೆ, ಹೆಚ್ಚಿನ ಮಟ್ಟಿಗೆ ತೊಂದರೆಗಳಾಗುತ್ತೆ. ಈಗಾಗಲೇ ಗುರುಬಲ ಸಿಂಹರಾಶಿಯವರಿಗೆ ಗುರುಬಲ ಇದೆ, ಮತ್ತು ಕುಂಭರಾಶಿಯವರಿಗೂ ಗುರುಬಲ ಬರ್ತಾ ಇದೆ. ಗುರುಬಲ ಬಂತು ಅಂದರೆ ಏನಾಗುತ್ತೆ ಹೇಳಿ, ಕೆಲಸಗಳು ಸ್ಟಾರ್ಟ್ ಆಗುತ್ತೆ, ಒಳ್ಳೊಳ್ಳೆ ಕೆಲಸಗಳು ಬರುತ್ತೆ, ಮದುವೆಗಳು ಆಗುತ್ತೆ. ಯಾವಾಗ ಈಗ ಮದುವೆ ಸೆಟ್ ಆಗಿದೆ, ಒಳ್ಳೆ ಕಡೆ ಸಂಬಂಧ ಸಿಕ್ಬಿಟ್ಟಿದೆ ಅಂತ ಅವ್ರು ಎಲ್ಲರಿಗೂ ಹೇಳ್ಕೊ ಬರ್ತಾರ, ಬೇಗನೆ ಅದು ಮುರಿದೋಗುತ್ತೆ. ಸೊ ಈ ತರ ದೃಷ್ಟಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಹೋಮ ಹವನ ಇದರಿಂದ ಅಷ್ಟೇ ಪರಿಹಾರ ಆಗುತ್ತಾ ಅಥವಾ ದಾನ ಧರ್ಮ ಮಾಡೋದಾ ಅಥವಾ ಹೆಂಗೆ ಇದಕ್ಕೆ ಪರಿಹಾರ
ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು? ನೋಡಿ, ಎಲ್ಲ ಏನಾಗುತ್ತೆ, ರಾಹುಕೇತು ಬದಲಾವಣೆ ಆಯಿತು ಅಥವಾ ಇನ್ಯಾವುದೋ ಗ್ರಹ ಬದಲಾವಣೆ ಆಯಿತು, ಶಾಂತಿ ಪೂಜೆ ಮಾಡ್ಬಿಡ್ತಾರೆ. ಇಲ್ಲ, ಆ ಶಾಂತಿ ಪೂಜೆ ಆ ದಿನ ಬದಲಾವಣೆ ಆ ವಿಚಾರಕ್ಕೆ ಮಾಡಿರ್ತಾರೆ. ಆದ್ರೆ ಅತಿ ದೀರ್ಘಕಾಲದವರೆಗೂ ಅದರ ಫಲಗಳು ಇರುತ್ತಲ್ವಾ, ಅದು ಕನಿಷ್ಠ ಪಕ್ಷ ಒಂದು 3 ತಿಂಗಳಿಗೋ ಒಂದು 6 ತಿಂಗಳಿಗೋ ಒಂದ್ಸತಿ ಈ ರಾಹುಕೇತುಗಳ ಧಾನ್ಯಗಳನ್ನ ದಾನ ಮಾಡುವಂಥದ್ದು. ರಾಹುಗೆ ಉದ್ದಿನ ಕಾಳು ಹಾಕಿರುತ್ತೆ, ಕೇತುಗೆ ಹುರುಳಿ ಕಾಳು ದಾನ. ನಾವು ಏನೇ ಮಾಡಿದ್ರೆ ನಮ್ಮ ಜನ್ಮ ನಕ್ಷತ್ರ ದಿವಸ ಮಾಡೋದ್ರಿಂದ ಹೆಚ್ಚು ಫಲಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಅಕಸ್ಮಾತ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೆಲವೊಂದೆಲ್ಲ ದಾನಗಳು ತಗೊಳ್ಳೋದಿಲ್ಲ, ಕೆಲವೊಂದು ದೇವಸ್ಥಾನ ಕೆಲವೊಂದು ಕೊಟ್ರೇನೋ ಅದು ಅಲ್ಲಿ ಬಿಡಿ ಅಂತಾರೆ, ಫಲಗಳು ಕೊಡೋದಿಲ್ಲ. ಹಾಗಾಗಿ ರಾಹುವಿನ ಪ್ರಭಾವಕ್ಕೆ ಏನಾದ್ರೂ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡ್ಕೊಳ್ಳುವಂಥದ್ದು. ದುರ್ಗಾ ದೇವಸ್ಥಾನ ಯಾವ್ದಾದ್ರು ಇದ್ರೆ ಹೋಗಿ ಶುಕ್ರವಾರ ದರ್ಶನ ಮಾಡೋದು, ದೇವಿ ದರ್ಶನ ಮಾಡೋದ್ರಿಂದನೂ, ಕಾಳಿಕಾ ದೇವಸ್ಥಾನ, ದುರ್ಗಾ ದೇವಸ್ಥಾನ ಈ ತರ ದರ್ಶನ ಮಾಡೋದ್ರಿಂದ, ಅರ್ಚನೆ ಮಾಡಿಸೋದ್ರಿಂದ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಕೇತು ಯಥೇಚ್ಛವಾಗಿ ತೊಂದರೆ ಕೊಡ್ತಾ ಇದೆ, ಕೇತು ವೈರಾಗ್ಯ ಕೊಡ್ತಾ ಇದೆ, ಕೇತುವಿಂದ ತೊಂದರೆ ಆಗ್ತಾ ಇದೆ, ಕೇತು ದಶ ನಡೀತಾ ಇದೆ. ಕಂಪಲ್ಸರಿ ಸಿಂಹರಾಶಿಯವರು ಕೇತು ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ 18 ತಿಂಗಳು ಗಣಪತಿ ಆರಾಧನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಈಗ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ ಎಜುಕೇಶನ್ ವಿಚಾರದಲ್ಲಿ ವಿಘ್ನ ನಿವಾರಕ ಮಹಾ ಗಣಪತಿ ಆರಾಧನೆ ಮಾಡಿ ಅಂತ. ದೊಡ್ಡವರಿಗೂ ವಿಘ್ನಗಳು ಬರ್ತಾ ಇರುತ್ತೆ ಕೇತು ಪ್ರಭಾವಕ್ಕೆ. ಹಾಗಾಗಿ ಸಾಧ್ಯವಾದಷ್ಟು ಕೇತುಗೆ ಹುರುಳಿ ಕಾಳು ಮತ್ತೆ ಗರ್ಕೆ ಹುಲ್ಲು ತಗೊಂಡು ಗಣಪತಿಗೆ ಕೊಡೋದ್ರಿಂದ ಆ ಕೇತುವಿಂದ ಬರುವಂತ ತೊಂದರೆಗಳೇನಿದೆ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.